ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಆಹಾರದ ಘಟಕಗಳು 6th ಸ್ಟ್ಯಾಂಡರ್ಡ್ ಬರ್ತಕ್ಕಂಥ ಒಂದು ಚಾಪ್ಟರ್ ಆಗಿರುತ್ತೆ. MCQಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶ್ಚನ್ ಈ ರೀತಿ ಇದೆ. ಈ ದಿನ ರಾಜು ಉಪ್ಪಿಟ್ಟು, ರವಿ ಇಡ್ಲಿ, ನಮಿತಾ ಚಪಾತಿ ಹಾಗೂ ನವ್ಯ ತರಕಾರಿ ಪಲಾವ್ ಸೇವಿಸಿದ್ದಾರೆ. ಇದರಿಂದ ತಿಳಿಯುವುದೇನೆಂದರೆ, ನಾವು ಸೇವಿಸುವಂಥ ಆಹಾರದಲ್ಲಿ ಏಕತೆ ಇದೆ, ನಾವು ಸೇವಿಸುವ ಆಹಾರದಲ್ಲಿ ಸಾಮ್ಯತೆ ಇದೆ, ನಾವು ಸೇವಿಸುವ ಆಹಾರದಲ್ಲಿ ವೈವಿಧ್ಯತೆ ಇದೆ, ಮೇಲಿನ ಎಲ್ಲ ಹೇಳಿಕೆಗಳು ಸರಿ ಇವೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನಾವು ನೋಡ್ತಾ ಹೋದಾಗೆ ಒಬ್ಬೊಬ್ಬರು ಒಂದೊಂದು ವೆರೈಟಿ ಊಟವನ್ನು ತಿಂದಿರ್ತಕ್ಕಂಥದ್ದಾಗಿದೆ. ಸೊ ಹಾಗೆ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವೈವಿಧ್ಯತೆಯನ್ನು ನೋಡ್ತಾ ಹೋಗ್ಬೋದು. ಏಕತೆ ಅಂತ ಹೇಳಿದ್ರೆ ಒಂದೇ ಊಟವನ್ನು ತಿಂದರೆ ನಾವು ಏಕತೆ ಅಂತ ಹೇಳ್ತೀವಿ. ಒಂದೇ ರೀತಿ ಅಡುಗೆ ಮಾಡಿದ್ರೆ ಅದು ಸಾಮ್ಯತೆ ಅಂತ ಅನ್ಸ್ಕೊಳ್ಳುತ್ತೆ. ಒಂದೇ ರೀತಿ ಆಹಾರ ಸಾಮ್ಯತೆ ಏಕತೆ ಎಲ್ಲ ಒಂದೇ ಇದ್ರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಬಟ್ ವೈವಿಧ್ಯತೆ ಅಂತ ಹೇಳಿದಾಗ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ರಾಜು ಉಪ್ಪಿಟ್ಟು, ರವಿ ಇಡ್ಲಿ, ನಮಿತಾ ಚಪಾತಿ ಮತ್ತು ನವ್ಯ ತರಕಾರಿ ಪಲಾವ್ ತಿಂದಿದ್ದಾರೆ ಅಂತ ಹೇಳಿದ್ರೆ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ವೈವಿಧ್ಯತೆ ಇರ್ತಕ್ಕಂಥದ್ದಾಗಿರುತ್ತೆ. ಇದು 6th ಸ್ಟ್ಯಾಂಡರ್ಡ್ ಚಾಪ್ಟರ್ ಬಂದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ಸೇವಿಸುತ್ತಾರೆ. ಇದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ ಸ್ನೇಹಿತರೆ. ನಮ್ಮ ಒಂದು ದೇಶ ಎಂದು ನಾವು ನೋಡ್ತಾ ಹೋದರೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೀವಿ. ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ದೇಶ ನಮ್ಮ ಒಂದು ಭಾರತ ಆಗಿರ್ತಕ್ಕಂಥದ್ದಾಗಿದೆ. ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ಸೇವಿಸ್ತಾ ಹೋಗ್ತಾರೆ. ಇದಕ್ಕೆ ಮೇನ್ ರೀಸನ್ ಏನು? ಒಂದು, ಆಹಾರ ಪದ್ಧತಿಯನ್ನು ಆ ಪ್ರದೇಶದ ವಾಯುಗುಣವು ಪ್ರಭಾವಿಸುತ್ತದೆ. ಬೇರೆ ಬೇರೆ ಪ್ರದೇಶಗಳಲ್ಲಿ ಆಹಾರದ ಲಭ್ಯತೆ ಭಿನ್ನವಾಗಿರುತ್ತದೆ. ಆಯಾ ಪ್ರದೇಶಗಳ ಸಂಸ್ಕೃತಿಯು ಆಹಾರ ಪದ್ಧತಿಯನ್ನು ನಿರ್ಧರಿಸುತ್ತದೆ. ಸೊ 3 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋದರೆ ನೋಡಿ, ಆಹಾರ ಪದ್ಧತಿಯನ್ನು ಆಯಾ ಪ್ರದೇಶದ ವಾಯುಗುಣವನ್ನು ಪ್ರಭಾವಿಸುತ್ತದೆ. ಹೌದಲ್ವಾ? ಸೊ ಕೆಲವೊಂದು ಕಡೆ ಏನು ಮಾಡ್ತಾರೆ, ಈಗ ಉಷ್ಣಾಂಶ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಶೀತ ಪದಾರ್ಥವನ್ನು ತಿಂತಕ್ಕಂಥದ್ದಾಗುತ್ತೆ. ಶೀತ ಇರ್ತಕ್ಕಂಥ ಒಂದು ವಾತಾವರಣದಲ್ಲಿ ಉಷ್ಣಾಂಶ ಇರ್ತಕ್ಕಂಥ ಒಂದು ಊಟವನ್ನು ತಿಂತಕ್ಕಂಥದ್ದು ಇರುತ್ತೆ ಒಂದು. ಮತ್ತು ಅಲ್ಲಿರ್ತಕ್ಕಂಥ ಒಂದು ಬೆಳೆಗಳಿಗೆ ಅನುಗುಣವಾಗಿ ಆಹಾರವನ್ನು ತಯಾರು ಮಾಡ್ತಕ್ಕಂಥದ್ದು ಸಹ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ವಾಯುಗುಣ ಅಂತಕ್ಕಂಥದ್ದು ಒಂದನ್ನು ತಗೊಳ್ತೀವಿ. ಆ್ಯಂಡ್ ನೆಕ್ಸ್ಟ್, ಬೇರೆ ಬೇರೆ ಪ್ರದೇಶಗಳಲ್ಲಿ ಆಹಾರದ ಲಭ್ಯತೆ ಭಿನ್ನವಾಗಿರುತ್ತೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಒಂದೊಂದು ಕಡೆ ಒಂದೊಂದು ರೀತಿಯ ಒಂದು ವಾಯುಗುಣ, ಮಣ್ಣು, ಫಲವತ್ತತೆ, ಸೊ ಈ ರೀತಿ ಇರುತ್ತೆ. ಅದಕ್ಕೆ ಹೊಂದಿಕೊಳ್ತಕ್ಕಂಥ ಒಂದು ಆಹಾರ ಏನು ಇರುತ್ತೆ, ಬೆಳೆಗಳನ್ನ ಬೆಳೀತಾ ಹೋಗ್ತಾರೆ. ಆ ಬೆಳೆದಂಥ ಬೆಳೆಗೆ ತಕ್ಕಂತೆ ಆಹಾರವನ್ನು ಸೇವಿಸ್ತಾ ಹೋಗ್ತಾರೆ. ಎರಡನೇದಾಯಿತು. ನೆಕ್ಸ್ಟ್, ಆಯಾ ಪ್ರದೇಶಗಳ ಸಂಸ್ಕೃತಿಯು ಆಹಾರ ಪದ್ಧತಿಯನ್ನು ನಿರ್ಧರಿಸುತ್ತದೆ. ಸೊ ನಾವು ನೋಡ್ತಾ ಹೋದರೆ ಈಗ ಕರ್ನಾಟಕದಲ್ಲಿ ಫೇಮಸ್ ರಾಗಿ ಮುದ್ದೆ ಬಸ್ಸಾರು ಅಂತ ಏನು ಹೇಳ್ತೀವೋ, ಸೊ ಆ ಒಂದು ಸಂಸ್ಕೃತಿ ಆ ಒಂದು ಆಹಾರ ಪದ್ಧತಿಯನ್ನು ಅನುಸರಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 1, 2, 3 ಸಹ ಆಯ್ಕೆಗಳು ಸರಿಯಾಗಿದ್ದಾವೆ. ಹಾಗಾಗಿ ಆನ್ಸರ್ನ ನಾವು ಇಲ್ಲಿ ಯಾವ ಟಿಕ್ ತೊಗೊಳ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಎಸ್ 1, 2 ಮತ್ತು 3 ಎಲ್ಲವೂ ಸರಿ ಇವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ರಾಜ್ಯಗಳ ಸಾಮಾನ್ಯ ಆಹಾರ ಪದಾರ್ಥಗಳ ಸರಿ ಹೊಂದಿಸಿದ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಕೆಲವೊಂದು ರಾಜ್ಯಗಳು, ಆ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಆಹಾರ ಪದ್ಧತಿ. ಕರ್ನಾಟಕ, ಗುಜರಾತ್, ರಾಜಸ್ಥಾನ, ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಡೋಕ್ಲಾ, ಪರೋಟಾ ದಾಲು, ಇಡ್ಲಿ, ಕಚೋರಿ. ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ಮೇನಾಗಿ ನಾವು ಇಡ್ಲಿಯನ್ನು ನೋಡ್ತಾ ಹೋಗ್ತೀವಿ. ಹೌದಲ್ವಾ? ಡೋಕ್ಲಾ ಆಗಿರ್ಬೋದು, ಪರೋಟಾ ದಾಲ್ ಆಗಿರ್ಬೋದು, ಕಚೋರಿ. ಸೊ ಇದೆಲ್ಲ ಸ್ವಲ್ಪ ಕಮ್ಮಿ ನಮ್ಮ ಕಡೆ ಅಂತ ಅಂದರೆ ಕರ್ನಾಟಕ ಸೈಡು ಇಡ್ಲಿ ಅಥವಾ ರಾಗಿ ಬಾಲ್ ಮುದ್ದೆ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್, ಗುಜರಾತ್ ಅಂತ ನೋಡ್ತಾ ಹೋದಾಗ ಗುಜರಾತಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ ಡೋಕ್ಲಾ ಅಂತ ಹೇಳ್ತೀವಿ. ಗುಜರಾತ್ ಫೇಮಸ್ ಬಂದು ಡೋಕ್ಲಾ ಆಗಿರುತ್ತೆ. ಇನ್ನು ರಾಜಸ್ಥಾನ ಅಂತಕ್ಕಂಥದ್ದು ಹಿಂದಿಯೋ, ರಾಜಸ್ಥಾನ ನೋಡ್ತಾ ಹೋದರೆ ಕಚೋರಿ ಬರುತ್ತೆ. ಉತ್ತರ ಪ್ರದೇಶ ಬಂದು ಪರೋಟಾ ದಾಲ್ ಬರುತ್ತೆ. ಓಕೆ, ಸೊ ಹಾಗಾಗಿ ಆನ್ಸರ್ ನೋಡ್ತಾ ಹೋದಾಗ ಇಲ್ಲಿ ಕರ್ನಾಟಕ ಆಪ್ಷನ್ ಸಿ. ಸೊ ಬಿ ಬರೋದಿಲ್ಲ, ಆಪ್ಷನ್ ಸಿ ಬರುತ್ತೆ. ನೆಕ್ಸ್ಟು ಗುಜರಾತ್ ಬಂದು ಡೋಕ್ಲಾ. ಸೊ ಎರಡನೇದು ಎಲ್ಲಿದೆ? ಸೊ ಇದು ಸಹ ಬರೋದಿಲ್ಲ, ಬಿಗೆ ಇದು ಓಕೆ ಆಗುತ್ತೆ. ಆ್ಯಂಡ್ ಅದಾದ ನಂತರ ರಾಜಸ್ಥಾನ ಬಂದು ಕಚೋರಿ ಅಂತ ಹೇಳಿದಾಗ ಡಿ ಆನ್ಸರ್ ಬರುತ್ತೆ. ಸೊ ಡಿ ಇಲ್ಲಿ ತಪ್ಪಿದೆ, ಇದಿದೆ ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಉತ್ತರ ಪ್ರದೇಶ ಬಂದು ಪರೋಟಾ ದಾಲ್. ಮುಂದಿನ ಪ್ರಶ್ನೆ, ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ, ದೇಹದ ಬೆಳವಣಿಗೆ ಹಾಗೂ ದುರಸ್ತಿಗೆ ನೆರವಾಗುವ ಮತ್ತು ಆರೋಗ್ಯವನ್ನು ಕಾಪಾಡುವ ನಾವು ಸೇವಿಸುವಂಥ ಆಹಾರ ಪದಾರ್ಥಗಳಲ್ಲಿರುವ ಘಟಕಗಳನ್ನು ಹೀಗೆಂದು ಕರೆಯಲಾಗುತ್ತದೆ. ಏನಂತ ಕರೀತಾರೆ ಅಂತ ಹೇಳಿದ್ರೆ ಸ್ವಪೋಷಕಗಳು, ಪರಪೋಷಕಗಳು, ಕುಪೋಷಕಗಳು, ಪೋಷಕಗಳು. ಸ್ನೇಹಿತರೆ, ಸ್ವಪೋಷಕಗಳು, ಪರಪೋಷಕಗಳು ಅಂತ ಹೇಳಿದ್ರೆ ಸ್ವಪೋಷಕ ಅಂತ ಹೇಳಿದ್ರೆ ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ತಾರೆ, ಸ್ವಪೋಷಕ ಅಂತ ಹೇಳ್ತಾ ಹೋದ್ವಿ. ಪರಪೋಷಕ ಅಂದರೆ ಬೇರೆದ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ಅಂತ ಹೇಳಿದ್ವಿ. ಬಟ್ ಇಲ್ಲಿ ನಮ್ಮ ಒಂದು ದೇಹಕ್ಕೆ ಬೇಕಾದಂತಹ, ನಮ್ಮ ದೇಹಕ್ಕೆ ಒಂದು
ಬೆಳವಣಿಗೆ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಶಕ್ತಿ ಕೊಡ್ತಕ್ಕಂಥದ್ದಾಗಿರ್ಬೋದು, ಎಲ್ಲದಕ್ಕೆ ಟೋಟಲಾಗಿ ನಾವು ಸೇವಿಸ್ತಕ್ಕಂಥ ಆಹಾರ ಏನಿರುತ್ತೋ ಅಂತಹ ಆಹಾರ ಪದಾರ್ಥಗಳ ಘಟಕವನ್ನು ನಾವು ಪೋಷಕಗಳು ಅಥವಾ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ನ್ಯೂಟ್ರಿಯೆಂಟ್ಸು ಪೋಷಕಗಳು. ಓಕೆ, ಸೊ ಆನ್ಸರ್ ಡಿ. ಆ್ಯಂಡ್ ನೆಕ್ಸ್ಟ್, ಆಹಾರದಲ್ಲಿರೋ ಪ್ರಮುಖ ಪೋಷಕಗಳೆಂದರೆ, ಪೋಷಕ ನ್ಯೂಟ್ರಿಯೆಂಟ್ಸ್ಗಳು ಯಾವ್ದಾವ್ದು ಪ್ರಮುಖವಾಗಿ ನಾವು ಆಹಾರದಲ್ಲಿ ನೋಡ್ತಾ ಹೋಗ್ತೀವಿ, ತೊಗೊಳ್ತಾ ಹೋಗ್ತೀವಿ ಪ್ರತಿನಿತ್ಯ ಅಂತಕ್ಕಂಥದ್ದು. ಸ್ನೇಹಿತರ ನೋಡ್ತಾ ಹೋದರೆ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ, ಲಿಪಿಡ್ಸ್ ಬರುತ್ತೆ, ಪ್ರೋಟೀನ್ಸ್, ವಿಟಮಿನ್ಸ್ ಆ್ಯಂಡ್ ಖನಿಜಗಳು. ಸೊ ನಾರು ಪದಾರ್ಥಗಳು ಅಂತಕ್ಕಂಥದ್ದೆಲ್ಲ ಪೋಷಕಾಂಶ, ಅಂದರೆ ಪೋಷಕಾಂಶ ಅಂತ ಹೇಳಿದಾಗ ನಾವು ನೋಡ್ತಾ ಹೋದಾಗ 5 ರೀತಿ: ಕಾರ್ಬೋಹೈಡ್ರೇಟ್ಸು, ಲಿಪಿಡ್ಸು, ಪ್ರೋಟೀನ್ಸು, ವಿಟಮಿನ್ಸ್ ಮತ್ತು ಖನಿಜಗಳು. ಹಾಗಾಗಿ ಇಲ್ಲಿ ಆಕ್ಸಿಜನ್ ಬರೋದಿಲ್ಲ, ಇಲ್ಲಿ ನೀರಿದೆ, ನೀರು ಖನಿಜಗಳು ಬರುತ್ತೆ, ಖನಿಜಗಳಿಲ್ಲ ಇದರೊಳಗಡೆ. ಆ್ಯಂಡ್ ನೆಕ್ಸ್ಟ್ ಇಲ್ಲೂ ಅಷ್ಟೇ ವಿಟಮಿನ್ಸ್ ಇಲ್ಲ. ಸೊ ವಿಟಮಿನ್ಸ್ ಮೇಯ್ನಾಗಿ ಕಾರ್ಬೋಹೈಡ್ರೇಟ್ಸು, ಲಿಪಿಡ್ಸು, ಪ್ರೋಟೀನ್ಸು, ವಿಟಮಿನ್ಸ್ ಆ್ಯಂಡ್ ಖನಿಜಗಳು. ಮಾವಿನಕಾಯಿ ಚೂರೊಂದರ ಮೇಲೆ 2-3 ಹನಿ ದುರ್ಬಲ ಅಯೋಡಿನ್ ದ್ರಾವಣ ಹಾಕಿದರೆ ಫಲಿತಾಂಶ ಹೀಗಿರುತ್ತದೆ. ಮಾವಿನಕಾಯಿ, ಹುಳಿ ಮಾವಿನಕಾಯಿ ಇರುತ್ತೆ, ಸೊ ಅದ್ರ ಮೇಲೆ ದುರ್ಬಲ ಅಯೋಡಿನ್ ದ್ರಾವಣ, ಉಪ್ಪು ಅಂತ ಏನು ಹೇಳ್ತೀವಿ ಅದರ ದ್ರಾವಣವನ್ನು ಹಾಕಿದರೆ ಫಲಿತಾಂಶ ಏನಾಗುತ್ತೆ? ನೇರಳೆ ಬಣ್ಣ ಕಾಣಿಸ್ತಿದೆ ಏಕೆಂದರೆ ಅದು ಪಿಷ್ಟ ಇದೆ ಅಂತ ಅರ್ಥ ಬರುತ್ತೆ. ನೇರಳೆ ಬಣ್ಣ ಕಾಣಿಸ್ತಿದೆ ಏಕೆಂದರೆ ಪಿಷ್ಟವಿಲ್ಲ. ಕೆಂಪು ಬಣ್ಣವಿದೆ ಏಕೆಂದರೆ ಪಿಷ್ಟ ಇಲ್ಲ. ಬಣ್ಣ ಬದಲಾಗಿಲ್ಲ ಏಕೆಂದರೆ ಸಕ್ಕರೆ ಅಂಶ ಇದೆ. ಸೊ ಯಾವ ಒಂದು ಆಯ್ಕೆ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಮಾವಿನ ಹಣ್ಣಿನ ಚೂರೊಂದರ ಮೇಲೆ ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ನೇರಳೆ ಬಣ್ಣ ಕಾಣಿಸ್ಕೊಳ್ಳುತ್ತೆ, ಯಾಕಂದರೆ ಈ ಒಂದು ಮಾವಿನಕಾಯಿ ಚೂರಲ್ಲಿ ಪಿಷ್ಟ ಅಂತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಆಪ್ಷನ್ 1 ನಾವು ತಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್, ಒಂದು ಪ್ರಮಾಣದಲ್ಲಿ 5 ml Y ಎಂಬ ದ್ರಾವಣವನ್ನು ತೆಗೆದುಕೊಂಡು ಅದಕ್ಕೆ 2 ಹನಿ ಕಾಪರ್ ಸಲ್ಫೇಟ್ ದ್ರಾವಣ ಹಾಗೂ 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಸೇರಿಸಿದಾಗ ನೀಲಿಯಿಂದ ನೇರಳೆ ಬಣ್ಣಕ್ಕೆ ಬದಲಾಗುತ್ತದೆ. ಹಾಗಾದರೆ Y ಎಂಬ ದ್ರಾವಣದಲ್ಲಿರುವುದು ಏನು ಅಂತ ಕೇಳಿದರೆ, ಪ್ರೋಟೀನ್, ಗ್ಲೂಕೋಸ್, ಲಿಪಿಡ್ ಆ್ಯಂಡ್ ಪಿಷ್ಟ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ ಇಲ್ಲಿ ಏನಂತ ಹೇಳಿದರೆ 5 ml ಯಾವುದೋ ಒಂದು ತೊಗೊಳ್ಳೋದು, ಪ್ರೋಟೀನ್, ಗ್ಲೂಕೋಸ್, ಲಿಪಿಡ್, ಪಿಷ್ಟ ಯಾವುದೋ ಒಂದು ತೊಗೊಂಡಾಗ, ಅಂದರೆ ಯಾವುದೋ ಒಂದು ತೊಗೊಂಡ್ರು ಅಂತ ಅಲ್ಲ, ನಾವು ಇಲ್ಲಿ ಪ್ರೋಟೀನನ್ನು ತೊಗೊಂಡಾಗ, ಒಂದು ಪ್ರೋಟೀನ್ ಆಹಾರ ಪದಾರ್ಥವನ್ನು ತೊಗೊಂಡಾಗ ಅದಕ್ಕೆ 5 ml ದ್ರಾವಣ, ಅದು 5 ml ಪ್ರೋಟೀನ್ನ ತೊಗೊಂಡಾಗ ಅದಕ್ಕೆ 2 ಹನಿ ಕಾಪರ್ ಸಲ್ಫೇಟನ್ನು ಹಾಕಬೇಕು. ಆ್ಯಂಡ್ 10 ಹನಿ ಕಾಸ್ಟಿಕ್ ಸೋಡಾವನ್ನು ಹಾಕಿದಾಗ ನೀಲಿಯಿಂದ ನೇರಳೆ ಬಣ್ಣಕ್ಕೆ ಬದಲಾಗ್ತಕ್ಕಂಥದ್ದಾಗಿರುತ್ತೆ. ಸೊ ಅದು ಯಾವುದು ಅಂತಂದರೆ ಪ್ರೋಟೀನಲ್ಲಿ ಬರ್ತಕ್ಕಂಥದ್ದು. ಇದೊಂದು ಟೆಸ್ಟ್ ಪರೀಕ್ಷೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಒಂದು ಪ್ರಮಾಣದಲ್ಲಿ ಮೊಟ್ಟೆಯ ಲೋಳೆಯನ್ನು ತೆಗೆದುಕೊಂಡು ಅದಕ್ಕೆ 2 ಹನಿ ಕಾಪರ್ ಸಲ್ಫೇಟ್ ದ್ರಾವಣ ಹಾಗೂ 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಸೇರಿಸಿದಾಗ ಫಲಿತಾಂಶ ಹೀಗಿರುತ್ತದೆ. ಸೊ ನೇರಳೆ ಬಣ್ಣ ಕಾಣಿಸಿದರೆ ಏಕೆಂದರೆ ಅದು ಪಿಷ್ಟ ಇದೆ, ನೇರಳೆ ಬಣ್ಣ ಕಾಣಿಸಿದರೆ ಏಕೆಂದರೆ ಪಿಷ್ಟವಿಲ್ಲ, ನೇರಳೆ ಬಣ್ಣ ಕಾಣಿಸಿದೆ ಏಕೆಂದರೆ ಪ್ರೋಟೀನ್ ಇದೆ, ನೇರಳೆ ಬಣ್ಣ ಕಾಣಿಸಿದೆ ಏಕೆಂದರೆ ಅದೊಂದು ಲಿಪಿಡ್ ಇದೆ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ ನಾವು ಲಾಸ್ಟ್ ಕ್ವೆಶನ್ ಏನು ನೋಡಿದ್ವಿ, ಇಲ್ಲಿ ನಾವು ನೋಡಿದ್ವಿ ಪ್ರೋಟೀನ್ ಅಂತಕ್ಕಂಥದ್ದು, ಇದಕ್ಕೆ ನಾವು ಕಾಪರ್ ಸಲ್ಫೇಟ್ ಪ್ಲಸ್ ಕಾಸ್ಟಿಕ್ ಸೋಡಾ 2 ಹಾಕಿದಾಗ ನೀಲಿಯಿಂದ ನೇರಳೆ ಬಣ್ಣಕ್ಕೆ ಬಂತು, ಯಾವುದದು ಪ್ರೋಟೀನ್ ಆಗಿರುತ್ತೆ. ಅದೇ ರೀತಿ ಸ್ನೇಹಿತರೆ ನಾವು ನೋಡ್ತಾ ಹೋದರೆ ಪ್ರೋಟೀನ್, ಮೊಟ್ಟೆ ಅಂತಕ್ಕಂಥದ್ದು ಏನಿದೆಯೋ ಅದು ಒಂದು ಪ್ರೋಟೀನ್ ಆಗಿರುತ್ತೆ. ಸೊ ಅದೇನಾಗುತ್ತೆ, ನೇರಳೆ ಬಣ್ಣವನ್ನು ಕಾಣಿಸ್ಕೊಂಡು ಅದು ಒಂದು ಪ್ರೋಟೀನ್ ಇರ್ತಕ್ಕಂಥ ಒಂದು ಪದಾರ್ಥ ಆಗಿರುತ್ತೆ. ಸೊ ಹಾಗೆ ಆನ್ಸರ್ ಆಪ್ಷನ್ ಸಿ, ನೇರಳೆ ಬಣ್ಣ ಕಾಣಿಸಿದೆ ಏಕೆಂದರೆ ಅದೊಂದು ಪ್ರೋಟೀನ್ ಆಗಿರ್ತಕ್ಕಂಥ ಒಂದು ಮೊಟ್ಟೆಗೆ ನೀವು ಕಾಪರ್ ಸಲ್ಫೇಟ್ ಪ್ಲಸ್ ಕಾಸ್ಟಿಕ್ ಸೋಡಾವನ್ನು ಹಾಕಿದಾಗ ಅದು ನೇರಳೆ ಬಣ್ಣಕ್ಕೆ ಟರ್ನ್ ಆಗ್ತಕ್ಕಂಥದ್ದು. ನೀವು ಯಾವುದೇ ಒಂದು ಪ್ರೋಟೀನ್ ತೊಗೊಂಡು ಮಾಡೋದು ಸಹ ಅದೇ ಸೇಮ್ ರಿಸಲ್ಟ್ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟು, ಪ್ರೋಟೀನ್ ಪರೀಕ್ಷೆಯಲ್ಲಿ ಧನಾತ್ಮಕ ಫಲಿತಾಂಶವನ್ನು ನೀಡುವ ಆಹಾರ ಪದಾರ್ಥಗಳು ಯಾವುದು ಅಂತ ಕೇಳಿದರೆ ಹಾಲು, ಬಾಳೆಹಣ್ಣು, ಎಣ್ಣೆ, ಕಡಲೆ ಹಿಟ್ಟು. ನೋಡಿ ಸ್ನೇಹಿತರೆ, ಹಾಲು, ಬಾಳೆಹಣ್ಣು, ಎಣ್ಣೆ, ಕಡಲೆ ಹಿಟ್ಟು ಅಂತ ಕೊಟ್ಟರೆ ಪ್ರೋಟೀನ್ ಪರೀಕ್ಷೆಯಲ್ಲಿ ಧನಾತ್ಮಕ ಫಲಿತಾಂಶವನ್ನು ನೀಡತಕ್ಕಂಥದ್ದು. ಅಂದರೆ ನಾವು ಏನು ನೋಡಿದ್ವಿ, ಕಾಸ್ಟಿಕ್ ಸೋಡಾ ಮತ್ತು ಕಾಪರ್ ಸಲ್ಫೇಟ್ ಅದನ್ನು ಹಾಕಿದಾಗ ನೀಲಿ ಬಣ್ಣಕ್ಕೆ ಬರ್ತಕ್ಕಂಥದ್ದು ಇದೆಯಲ್ವಾ, ಸೊ ಅದನ್ನು ಈ ಒಂದು ಇದಕ್ಕೆ ಅಪ್ಲೈ ಮಾಡ್ತಕ್ಕಂಥದ್ದಾಗುತ್ತೆ. ಸ್ನೇಹಿತರೆ ಇಲ್ಲಿ ಬರ್ತಕ್ಕಂಥದ್ದು ಹಾಲು ಮತ್ತು ಕಡಲೆ ಹಿಟ್ಟು, ಆಪ್ಷನ್ 4 ಮತ್ತು 1 ಅಂದರೆ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್, ಒಂದು ಸಣ್ಣ ಹಾಳೆಯಲ್ಲಿ ಕಡಲೆಕಾಯಿ ಬೀಜವನ್ನು ಸುತ್ತಿ ನಂತರ ಜಜ್ಜಿದಾಗ ಕಾಗದದ ಹಾಳೆಯಲ್ಲಿ ಎಣ್ಣೆ ಕಲೆಯು ಈ ಪೋಷಕದ ಇರುವಿಕೆಯನ್ನು ಸೂಚಿಸುತ್ತದೆ. ಅಂದರೆ
ಕೊಬ್ಬು, ಎಣ್ಣೆ, ತುಪ್ಪ ಇದೆಲ್ಲ ಬರ್ತಕ್ಕಂಥ ನಮಗೆ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಪ್ರೋಟೀನಲ್ಲಿ ಬರುತ್ತಾನೋ, ವಿಟಮಿನಲ್ಲಿ ಬರುತ್ತಾನೋ, ಅದು ಬರ್ತಕ್ಕಂಥದ್ದು ನಮಗೆ ಲಿಪಿಡ್ಸಲ್ಲಿ ಬರುತ್ತೆ. ಸೊ ಆಪ್ಷನ್ ಸಿ ಲಿಪಿಡಲ್ಲಿ ಏನಿದೆಯೋ ಕೊಬ್ಬು ಅಂತ ಹೇಳ್ತೀವಿ ಸ್ನೇಹಿತರೆ. ಕೊಬ್ಬಿನಲ್ಲಿ ಬರ್ತಕ್ಕಂಥದ್ದು ಈ ಒಂದು ಎಣ್ಣೆ ಕಲೆ ಅಂತ ಹೇಳಿದೆಯೋ ಇದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ ಲಿಪಿಡ್. ನೆಕ್ಸ್ಟು ಈ ಕೆಳಗಿನಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇದೆಲ್ಲ ಬಂದು ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳಿಗೆ ಸಂಬಂಧಪಟ್ಟಂತೆ ಅದಕ್ಕಿರ್ತಕ್ಕಂಥ ಒಂದಿದು. ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ ಅಂತ ಕೊಟ್ಟಿದ್ದಾರೆ. ಪ್ರೋಟೀನ್, ವಿಟಮಿನ್ ಮತ್ತು ಖನಿಜ, ನಾರು ಪದಾರ್ಥ. ಸೊ ಇಲ್ಲಿ ಪ್ರೋಟೀನ್ನ ನಾವು ದೇಹ ನಿರ್ಮಾಣಕರು ಅಂತ ಹೇಳ್ತೀವಿ, ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಹೇಳ್ತೀವಿ. ಪ್ರೋಟೀನ್ಸ್ ಬಂದು ಬಾಡಿ ಬಿಲ್ಡಿಂಗ್ ಫುಡ್ಸು, ಸೊ ಹಾಗಾಗಿ ದೇಹ ನಿರ್ಮಾಣ ಕಾರಕಗಳು ಬರುತ್ತೆ. ಆ್ಯಂಡ್ ನೆಕ್ಸ್ಟು ಶಕ್ತಿ ಕೊಡುವ ಆಹಾರ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ ಬಂದು ದೇಹಕ್ಕೆ ಬೇಕಾದಂಥ ಒಂದು ಎನರ್ಜಿ ಗಿವಿಂಗ್ ಫುಡ್ ಅಂತ ಹೇಳ್ತೀವಿ. ಎನರ್ಜಿ ಗಿವಿಂಗ್ ಫುಡ್ ಇಟ್ ಮೀನ್ಸ್ ದೇಹಕ್ಕೆ ಬೇಕಾದಂಥ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ ಆಗಿರುತ್ತೆ. ಇನ್ನು ವಿಟಮಿನ್ ಮತ್ತು ಖನಿಜಗಳು ಏನಿದೆಯೋ ಇದನ್ನು ನಾವು ಆರೋಗ್ಯದ ರಕ್ಷಕರು ಅಂತ ಹೇಳ್ತೀವಿ. ನಾರು ಪದಾರ್ಥವನ್ನು ನಾವು ಜೀರ್ಣನಾಳದಲ್ಲಿ ಆಹಾರದ ಚಲನೆಗೆ ನೆರವಾಗ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಇದನ್ನು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಸರಿಯಾದ ಹೇಳಿಕೆಯನ್ನು ಕೇಳಿದರೆ ಎಲ್ಲ ಪೋಷಕಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಒಳಗೊಂಡಿರುವಂಥ ಆಹಾರವೇ ಸಂತುಲಿತ ಆಹಾರ. ಅಂದರೆ ಸಂತುಲಿತ ಆಹಾರ ಅಂತ ಹೇಳಿದ್ರೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಸಹ ಇರಬೇಕು. ಕಾರ್ಬೋಹೈಡ್ರೇಟ್ಸು, ಲಿಪಿಡ್ಸು, ಪ್ರೋಟೀನ್ಸು, ವಿಟಮಿನ್ಸು, ಖನಿಜಗಳೇನಿದೆಯೋ ಎಲ್ಲನೂ ಸಹ ಒಳಗೊಂಡಿರ್ತಕ್ಕಂಥ ಒಂದು ಆಹಾರ, ನಿರ್ದಿಷ್ಟ ಪ್ರಮಾಣದಲ್ಲಿ ಒಳಗೊಂಡಿರ್ತಕ್ಕಂಥ ಒಂದು ಆಹಾರವನ್ನು ನಾವು ಸಂತುಲಿತ ಆಹಾರ ಅಥವಾ ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ಸೊ ಒಂದು ಆಯ್ಕೆ ಸರಿ ಇದೆ. ಅದಾದ ನಂತರ ಸಂತುಲಿತ ಆಹಾರವು ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ವಿಟಮಿನ್, ಪ್ರೋಟೀನ್ಸ್, ಖನಿಜ, ನೀರು, ನಾರು ಪದಾರ್ಥಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಒಳಗೊಂಡಿರುತ್ತೆ. ಸೊ ಆಲ್ಮೋಸ್ಟ್ ಇದು ಮತ್ತು ಇದು ಎರಡೂ ಸಹ ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ. ಹಾಗಾಗಿ 1 ಮತ್ತು 2 ಎರಡೂ ಸರಿ ಇದೆ. ಆಹಾರದ ಪೋಷಕವಾದ ನೀರು ಈ ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ಅಂದ್ರೆ ನೀರಿನ ಒಂದು ಕಾರ್ಯ ಇದಲ್ಲ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಅಲ್ಲಿ 3 ನೀರಿನ ಒಂದು ಕಾರ್ಯ ಆಗಿರುತ್ತೆ, ಮತ್ತೊಂದು ನೀರಿನ ಒಂದು ಕೆಲಸ ಆಗಿರೋದಿಲ್ಲ. ಪೋಷಕಗಳನ್ನು ಹೀರಿಕೊಳ್ಳಲು ದೇಹಕ್ಕೆ ನೆರವಾಗುತ್ತದೆ ನೀರು. ತ್ಯಾಜ್ಯ ವಸ್ತುಗಳನ್ನು ದೇಹದಿಂದ ಹೊರಹಾಕಲು ನೆರವಾಗುತ್ತದೆ. ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ದೇಹದ ತಾಪವನ್ನು ನಿಯಂತ್ರಿಸಲು ನೆರವಾಗುತ್ತದೆ. ಸೊ ಸ್ನೇಹಿತರೆ, ದೇಹಕ್ಕೆ ಶಕ್ತಿಯನ್ನು ನೀಡ್ತಕ್ಕಂಥದ್ದು ಯಾವುದಂತ ಆಲ್ರೆಡಿ ಹೇಳಿದ್ವಿ. ದೇಹಕ್ಕೆ ಶಕ್ತಿಯನ್ನು ನೀಡ್ತಕ್ಕಂಥದ್ದು ಗಿವಿಂಗ್ ಎನರ್ಜಿ ಫುಡ್ ಅಂತ ಹೇಳಿದ್ರೆ ಅದು ಬಂದು ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಏನಿದೆಯೋ ಇದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ. ಆನ್ಸರ್ ಆಪ್ಷನ್ ಸಿ ನಾವು ತಗೊಳ್ಬೇಕಾಗುತ್ತೆ. ದೇಹಕ್ಕೆ ಶಕ್ತಿಯನ್ನು ನೀಡ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸ್. ಇನ್ನು ನೀರಿನ ಕೆಲಸ ಅಂತ ಹೇಳಿದ್ರೆ ಪೋಷಕಗಳನ್ನ ಹೀರಿಕೊಳ್ಳೋದು, ದೇಹಕ್ಕೆ ಬೇಕಾದಂಥ ಒಂದು ಇದನ್ನು ಕೊಡ್ತಕ್ಕಂಥದ್ದು, ನೆರವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ತ್ಯಾಜ್ಯ ವಸ್ತುಗಳನ್ನ ದೇಹದಿಂದ ಹೊರ ಹಾಕೋದಕ್ಕೂ ಸಹ ಸಹಾಯ ಮಾಡ್ತಕ್ಕಂಥದ್ದು ಈ ವಾಟರು. ದೇಹದ ತಾಪಮಾನವನ್ನು ನಿಯಂತ್ರಿಸಲು ನೆರವಾಗ್ತಕ್ಕಂಥದ್ದು ನೀರಾಗಿರುತ್ತೆ. ನೆಕ್ಸ್ಟ್ ಈ ಕೆಳಗಿನಲ್ಲಿ ಸರಿ ಅಲ್ಲದ ಹೇಳಿಕೆ ಯಾವುದು ಅಂತ ಕೇಳಿದರೆ, ಬೇಯಿಸುವುದರಿಂದ ಆಹಾರವು ರುಚಿಯಾಗುವುದರ ಜೊತೆಗೆ ಸುಲಭವಾಗಿ ಜೀರ್ಣವಾಗುತ್ತದೆ. ಆ್ಯಂಡ್ ನೆಕ್ಸ್ಟ್ ಅತಿಯಾಗಿ ಬೇಯಿಸುವುದು ಪೋಷಕಗಳ ನಾಶಕ್ಕೆ ಕಾರಣವಾಗುತ್ತದೆ. ಸೊ ಕ್ವಶನ್ ಏನಿದೆ ಸ್ನೇಹಿತರೆ, ಕ್ವಶನ್ ಬಂದು ಸರಿ ಅಲ್ಲದ ಹೇಳಿಕೆ, ಇಟ್ ಮೀನ್ಸ್ ತಪ್ಪಾದ ಹೇಳಿಕೆಯನ್ನು ಕೇಳಿದರೆ ಬೇಯಿಸುವುದರಿಂದ ಆಹಾರವು ರುಚಿಯಾಗುವುದರ ಜೊತೆಗೆ ಸುಲಭವಾಗಿ ಜೀರ್ಣವಾಗುತ್ತದೆ, ಹೌದಲ್ವಾ? ಸೊ ಅದು ಸರಿ ಇದೆ. ಇನ್ನು ಅತಿಯಾಗಿ ಬೇಯಿಸುವುದು ಪೋಷಕಾಂಶಗಳ ನಾಶಕ್ಕೆ ಕಾರಣವಾದ, ಹೌದು, ಅತಿಯಾಗಿ ಬೇಯಿಸಿದ್ರೆ ಪೋಷಕಾಂಶ ಏನಿರುತ್ತೋ ಅದು ಒಂದು ನಾಶ ಆಗ್ತಕ್ಕಂಥದ್ದು ಸಹ ಸರಿ ಇದೆ. ಬೇಯಿಸುವಾಗ ಹೆಚ್ಚಿನ ಪ್ರಮಾಣ ನೀರನ್ನು ಬಳಸಿ ನಂತರ ನೀರನ್ನು ಬಸಿದರೆ ಗಣನೀಯ ಪ್ರಮಾಣದಲ್ಲಿ ಪ್ರೋಟೀನ್ ಮತ್ತು ಖನಿಜಗಳು ನಷ್ಟವಾಗುತ್ತೆ, ಹೌದು. ಈಗೇನು ಬೇಯಿಸಿರ್ತಕ್ಕಂಥ ತರಕಾರಿ ಆಗಿರ್ಬೋದು, ಬೇರೆ ಒಂದು ವಸ್ತು ಆಗಿರ್ಬೋದು, ಸೊ ಬಿಟ್ಟಂಥ ಒಂದು ಪೋಷಕಾಂಶ ಏನಿರುತ್ತೋ ನಾವು ಬಸಿದಾಗ ಅದರಿಂದ ಹೊರಟೋಗ್ಬಿಡುತ್ತೆ ಆಚೆಗೆ. ಸೊ ಅದು ವೇಸ್ಟ್ ಆಗ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ಸರಿ ಇದೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಇದು ಸರಿ ಇದೆ. ಇನ್ನು ಬೇಯಿಸುವಾಗ ಶಾಖದಿಂದ ವಿಟಮಿನ್ಗಳು ಅತಿ ಸುಲಭವಾಗಿ ನಾಶವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಬೇಯಿಸುವಾಗ ನಾವೇನು ಮಾಡಬೇಕು, ಸೊ ಜಾಸ್ತಿ ಬೇಯಿಸಬಾರ್ದಂತ ಆಲ್ರೆಡಿ ಹೇಳಿದ್ವಿ. ಬೇಯಿಸಬೇಕು, ಸ್ವಲ್ಪ ಬೇಯಿಸಬೇಕು, ಜಾಸ್ತಿ ಬೇಯಿಸಬಾರ್ದು. ಬೇಯಿಸುವಾಗ ಶಾಖ ಏನಿರುತ್ತೋ ಅದರಿಂದ ವಿಟಮಿನ್ಗಳು ಅತಿ ಸುಲಭವಾಗಿ ನಾಶವಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅದು ನಾಶ ಆಗುತ್ತೆ. ಸೊ ಹಾಗೆ ಆನ್ಸರ್ ಆಪ್ಷನ್ ಡಿ ನಾವು ತಗೊಳ್ಬೇಕಾಗುತ್ತೆ. ಇದು ತಪ್ಪಾಗಿರ್ತಕ್ಕಂಥದ್ದು ಹೇಳಿಕೆ. ನೆಕ್ಸ್ಟ್ ಅಧಿಕ ಪ್ರಮಾಣದ ಲಿಪಿಡ್ಗಳನ್ನು ಒಳಗೊಂಡ ಜಂಕ್ ಫುಡ್ಗಳ ನಿರಂತರ ಸೇವನೆಯಿಂದ ಏನಾಗುತ್ತದೆ? ಜಂಕ್ ಫುಡ್ಗಳನ್ನು ಸೇವಿಸೋದ್ರಿಂದ ದೇಹದ ಸರ್ವತೋಮುಖ ಬೆಳವಣಿಗೆ ಆಗುತ್ತಾ? ಸೊ ನೋವೇ ಚಾನ್ಸೇ ಇಲ್ಲ. ಯಾಕಂತಂದರೆ ಸರ್ವತೋಮುಖ ಬೆಳವಣಿಗೆ ಆಗಬೇಕಂತ ಹೇಳಿ ಬ್ಯಾಲೆನ್ಸ್ ಡಯಟ್ ಅಂದರೆ ಎಲ್ಲ ರೀತಿಯ ಒಂದು ಪೋಷಕಾಂಶಗಳನ್ನ ನಾವು ತಗೊಳ್ಬೇಕಾಗುತ್ತೆ.
ಓಕೆ. ಆ್ಯಂಡ್ ಸ್ಥೂಲಕಾಯ ಅಥವಾ ಬೊಜ್ಜು ಉಂಟಾಗುತ್ತದೆ. ಸೊ ನಾವು ನೋಡ್ತಾ ಹೋದರೆ ಅಧಿಕ ಪ್ರಮಾಣದ ಲಿಪಿಡ್ ಅಥವಾ ಜಂಕ್ ಫುಡ್ಗಳನ್ನು ತೊಗೊಂಡ್ರೆ ನಾವೇನಾಗುತ್ತೆ, ಸ್ಥೂಲಕಾಯ ಅಥವಾ ಬೊಜ್ಜು ಅಂತಕ್ಕಂಥದ್ದು ದೇಹಕ್ಕೆ ಸೇರ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗೆ ಆನ್ಸರ್ ನಾವು ಆಪ್ಷನ್ ಬಿ ತೊಗೊಳ್ಬೇಕಾಗುತ್ತೆ. ಇನ್ನು ಉಳಿದಂತೆ ಎರಡನ್ನ ನೋಡ್ತಾ ಹೋದರೆ ರೋಗಗಳಿಂದ ರಕ್ಷಣೆ ದೊರೆಯುತ್ತಾ, ಜಂಕ್ ಫುಡ್ ತೊಗೊಳ್ಳೋದ್ರಿಂದ ದೇಹಕ್ಕೆ ಬೇಕಾದಂಥ ಒಂದು ಶಕ್ತಿ ಆಗಲಿ, ರಕ್ಷಣೆ ಆಗಲಿ, ಬೆಳವಣಿಗೆ ಆಗಲಿ, ಎನರ್ಜಿ ಆಗಲಿ ಸಿಗೋದಿಲ್ಲ. ಹಾಗಾಗಿ ನಾವು ದೇಹಕ್ಕೆ ಸದೃಢವಾಗಿರ್ತದೆ ಅನ್ನೋದು ತಪ್ಪಾಗುತ್ತೆ, ರೋಗಗಳಿಂದ ರಕ್ಷಣೆ ಸಿಗೋದು ತಪ್ಪಾಗುತ್ತೆ, ಬೆಳವಣಿಗೆ ಸಿಗುತ್ತೆ ಅನ್ನೋದು ಸಹ ತಪ್ಪು. ಬಟ್ ಜಂಕ್ ಫುಡ್ಡಿಂದ ನಮಗೆ ಬರ್ತಕ್ಕಂಥದ್ದು ಸ್ಥೂಲಕಾಯ ಅಥವಾ ಬೊಜ್ಜು ಉಂಟಾಗ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ವೈದ್ಯರು ದೇಹದ ಬೆಳವಣಿಗೆ ದೃಷ್ಟಿಯಿಂದ ಸೋಯಾಬೀನ್ ಹೆಚ್ಚು ಬಳಸಲು ಸಲಹೆಯನ್ನು ನೀಡುತ್ತಾರೆ, ಏಕೆಂದರೆ ಅದರಲ್ಲಿ ಹೇರಳವಾಗಿರುವುದು ಯಾವುದು ಅಂತ ಕೇಳಿದ್ರೆ ಸ್ನೇಹಿತರೆ, ದೇಹದ ಬೆಳವಣಿಗೆ ಅಂತ ಏನು ಹೇಳ್ತೀವೋ ನಾವು ಇಲ್ಲಿ, ದೇಹದ ಬೆಳವಣಿಗೆ ಅಂತ ಹೇಳಿದ್ರೆ ಬಾಡಿ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಬಾಡಿ ಬಿಲ್ಡಿಂಗ್ ಇಟ್ ಮೀನ್ಸ್ ಬೆಳವಣಿಗೆ, ದೇಹವನ್ನು ಬೆಳವಣಿಗೆ ಮಾಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ಪ್ರೋಟೀನ್ಗಳಾಗಿರುತ್ತೆ. ಓಕೆ, ಸೊ ಪ್ರೋಟೀನ್ಸ್ ಆಗಿರುತ್ತೆ. ಆನ್ಸರ್ ಆಪ್ಷನ್ ಸಿ. ಸೋಯಾಬೀನ್ ಅಂತಕ್ಕಂಥದ್ದು ದೇಹದ ಬೆಳವಣಿಗೆ ಹೆಚ್ಚು ಸಹಾಯಕಾರಿ. ಆ್ಯಂಡ್ ಈ ಒಂದು ಸೋಯಾಬೀನ್ ಅಂತಕ್ಕಂಥದ್ದು ಪ್ರೋಟೀನ್ ಒಂದು ಲಿಸ್ಟಲ್ಲಿ ಬರ್ತಕ್ಕಂಥದ್ದು. ಓಕೆ, ಸೊ ಅದೊಂದು ಕಾರ್ಬೋಹೈಡ್ರೇಟ್ಸ್ ಅಲ್ಲ, ಲಿಪಿಡ್ಸ್ ಬರಲ್ಲ, ವಿಟಮಿನ್ ಬರಲ್ಲ, ಪ್ರೋಟೀನ್ಗೆ ಬರ್ತಕ್ಕಂಥದ್ದು ಸೋಯಾಬೀನ್. ನೆಕ್ಸ್ಟು, ಕಾರ್ಬೋಹೈಡ್ರೇಟ್ಗಳಂತೆ ನಾನು ಶಕ್ತಿ ಒದಗಿಸುತ್ತೇನೆ, ಕಡಿಮೆ ಪ್ರಮಾಣದಲ್ಲಿ ಸೇವಿಸಿದರೂ ಹೆಚ್ಚು ಶಕ್ತಿ ಒದಗಿಸುವ ನಾನು ಯಾರೆಂದರೆ, ಕಾರ್ಬೋಹೈಡ್ರೇಟ್ಸ್ಗಳಂತೆ ನಾನು ಶಕ್ತಿ ಇಟ್ ಮೀನ್ಸ್ ಎನರ್ಜಿ ಗಿವಿಂಗ್ ಫುಡ್ ಅಂತ ಹೇಳ್ತೀವಿ. ಎನರ್ಜಿ ಗಿವಿಂಗ್ ಫುಡ್ ಯಾವುದಾದ್ರು ಬರುತ್ತೆ ಸ್ನೇಹಿತರೆ, ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ ಬರುತ್ತೆ. ಆಪ್ಷನ್ ಡಿ, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಲಿಪಿಡ್ಸ್ನ ನಾವು ಎನರ್ಜಿ ಗಿವಿಂಗ್ ಫುಡ್ ಅಂದರೆ ಶಕ್ತಿಯನ್ನು ಒದಗಿಸ್ತಕ್ಕಂಥ ಒಂದು ಆಹಾರ ಪದಾರ್ಥಗಳು ಅಥವಾ ನ್ಯೂಟ್ರಿಷಿಯನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ನಾವು ಆಲ್ರೆಡಿ ನೋಡಿದಾಗ ವಿಟಮಿನ್ ಮತ್ತು ಖನಿಜ ಲವಣಗಳಿರುತ್ತೆ, ಇದನ್ನು ರಕ್ಷಕಗಳು ಅಂತ ಹೇಳ್ತೀವಿ. ಪ್ರೋಟೀನನ್ನು ನಾವು ಬಾಡಿ ಬಿಲ್ಡಿಂಗ್ ಫುಡ್ ಅಂತ ಹೇಳ್ತೀವಿ. ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ನ ಎನರ್ಜಿ ಗಿವಿಂಗ್ ಫುಡ್, ಶಕ್ತಿಯನ್ನು ಒದಗಿಸ್ತಕ್ಕಂಥ ಫುಡ್ಗಳು. ಶಾಲೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಿದ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿಯು ತೀರಾ ನಿಶ್ಶಕ್ತಿ ಹಾಗೂ ಕಡಿಮೆ ತೂಕ ಹೊಂದಿರುವುದನ್ನು ವೈದ್ಯರು ಗಮನಿಸಿದ್ದಾರೆ. ಅವನಿಗೆ ವೈದ್ಯರು ನೀಡಬಹುದಾದ ಉತ್ತಮ ಸಲಹೆ ಏನು? ಜಂಕ್ ಫುಡ್ ತಿನ್ನಿ ಅಂತ ಹೇಳ್ತಾರಾ, ಅಥವಾ ಸಂತುಲಿತ ಆಹಾರ ಸೇವಿಸಕ್ಕೆ ಹೇಳ್ತಾರಾ, ವ್ಯಾಯಾಮವನ್ನು ಮಾಡದಿರುವುದು ಅಂತ ಕೊಟ್ಟಿದ್ದಾರೆ. ಮಾಡದಿರುವುದು, ಹೆಚ್ಚು ನೀರು ಕುಡಿಯದಿರುವುದು. ಸೊ ಏನು ಮಾಡಬೇಕು ಅವನಂತ ಹೇಳಿದ್ರೆ ಸ್ನೇಹಿತರೆ, ಸಂತುಲಿತ ಆಹಾರವನ್ನು ಸೇವಿಸಬೇಕು. ಇಟ್ ಮೀನ್ಸ್ ಬ್ಯಾಲೆನ್ಸಿಂಗ್ ಡಯಟ್ ಅಂತ ಹೇಳ್ತೀವಿ. ಎಲ್ಲ ರೀತಿಯ ಒಂದು ಆಹಾರವನ್ನು ತಿಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಹೆಚ್ಚು ನೀರು ಕುಡಿಬೇಕು, ಬಟ್ ಇಲ್ಲಿ ಕುಡಿಯದಿರುವುದು ಅಂತ ಕೊಟ್ಟವ್ರೆ, ಹಾಗಾಗಿ ಇದು ತಪ್ಪಾಗುತ್ತೆ. ಆ್ಯಂಡ್ ವ್ಯಾಯಾಮವನ್ನು ಸಹ ಮಾಡಬೇಕು, ಮಾಡದಿರುವುದು ಅಂತ ಕೊಟ್ಟರೆ ತಪ್ಪಾಗುತ್ತೆ. ಬಟ್ ಇಲ್ಲಿ ಆನ್ಸರ್ ಆಪ್ಷನ್ ಸಿ, ಸಂತುಲಿತ ಆಹಾರ ಸೇವಿಸುವುದು ಉತ್ತಮವಾಗಿರುತ್ತೆ. ಇವು ಕಡಿಮೆ ಪ್ರಮಾಣದಲ್ಲಿ ಅಗತ್ಯವಿದ್ದರೂ ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವು ಕಡಿಮೆ ಪ್ರಮಾಣದಲ್ಲಿ ಅಗತ್ಯವಿದ್ದರೂ ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅಂದರೆ ಸ್ನೇಹಿತರೆ, ನಾವು ನೋಡ್ತಾ ಹೋದಾಗೆ ಕಾರ್ಬೋಹೈಡ್ರೇಟ್ಸ್ಗಳು ಮೇಯ್ನಾಗಿ ನಾವು ಬಾಡಿಗೆ ಬೇಕಾಗಿರ್ತಕ್ಕಂಥದ್ದು. ಅದಾದ ನಂತರ ಕಾರ್ಬೋಹೈಡ್ರೇಟ್ಸು, ಲಿಪಿಡ್ಸು, ಪ್ರೋಟೀನ್ಸ್ಗಳೆಲ್ಲ ಬೇಕು. ಇವು ಹೆಚ್ಚಿನ ಪ್ರಮಾಣದಲ್ಲೇ ಬಾಡಿಗೆ ಬೇಕಾಗಿರ್ತಕ್ಕಂಥದ್ದು. ಕಡಿಮೆ ಪ್ರಮಾಣದಲ್ಲಿ ಅಂತ ಹೇಳಿದ್ರೆ ಅದು ಖನಿಜ ಲವಣಗಳು. ಖನಿಜ ಲವಣಗಳು ಯಾವುದು ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಪೊಟ್ಯಾಷಿಯಂ ರಂಜಕ ಅಂತ ಹೇಳ್ತೀವಿ, ಅಥವಾ ಕಬ್ಬಿಣ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು. ಓಕೆ, ಸೊ ಈ ರೀತಿ ಏನು ಬರುತ್ತೋ ಇದನ್ನು ನಾವು ಖನಿಜ ಲವಣಗಳು ಅಂತ ಹೇಳ್ತೀವಿ. ಇವು ಬಾಡಿಗೆ ಬೇಕು, ಬಟ್ ಅತಿಯಾಗಲ್ಲ, ಕಡಿಮೆ ಪ್ರಮಾಣದಲ್ಲಿ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು, ಪ್ರೋಟೀನ್ಗಳು ಇವುಗಳಲ್ಲಿ ಹೇರಳವಾಗಿರುತ್ತವೆ. ಯಾವುದರಲ್ಲಿ ಪ್ರೋಟೀನ್ ಅತಿ ಹೆಚ್ಚಾಗಿದೆ? ಹಾಲು, ಮೊಟ್ಟೆ, ಹೆಸರುಕಾಳು, ಬೆಣ್ಣೆ, ಎಣ್ಣೆ, ತುಪ್ಪ, ಆಲೂಗಡ್ಡೆ, ಗೆಣಸು, ಕ್ಯಾರೆಟ್, ಅಕ್ಕಿ, ಮೆಕ್ಕೆಜೋಳ, ರಾಗಿ. ಸ್ನೇಹಿತರೆ, ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಏನಿದೆಯೋ ಇದನ್ನು ನೋಡ್ತಾ ಹೋದಾಗ ಬೆಣ್ಣೆ, ಎಣ್ಣೆ, ತುಪ್ಪ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ನಾವು ಪಿಸ್ಟಾ ಅಥವಾ ಈ ಒಂದು ಲಿಪಿಡ್ಸ್ಗಳಲ್ಲಿ ಹೇಳ್ತಾ ಹೋಗ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಅಕ್ಕಿ, ಮೆಕ್ಕೆಜೋಳ, ರಾಗಿ ಇದೆಲ್ಲ ನಾವು ಕಾರ್ಬೋಹೈಡ್ರೇಟ್ಸಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಹಾಲು, ಮೊಟ್ಟೆ, ಹೆಸರು ಕಾಳು ಏನಿದೆಯೋ ಇದನ್ನು ನಾವು ಪ್ರೋಟೀನ್ಗಳಲ್ಲಿ ನೋಡ್ತಾ ಹೋಗ್ತೀವಿ. ಆಪ್ಷನ್ ಎ ಪ್ರೋಟೀನ್, ಹಾಲು, ಮೊಟ್ಟೆ, ಹೆಸರು ಕಾಳು. ಆಲೂಗಡ್ಡೆ, ಗೆಣಸು, ಕ್ಯಾರೆಟ್ ಎಲ್ಲ ವಿಟಮಿನ್ಸಲ್ಲಿ ಬರುತ್ತೆ.
ಅಖಿಲ್ ಚಪಾತಿಯನ್ನು ಮಾತ್ರ ದಿನನಿತ್ಯ ತಿನ್ನುತ್ತಾನೆ, ಆದರೆ ಅದರೊಂದಿಗೆ ಯಾವ ತರಕಾರಿಯನ್ನು ಸೇವಿಸುವುದಿಲ್ಲ. ಈ ಆಹಾರ ಪದ್ಧತಿಯಿಂದ ಅವನ ದೇಹದ ಮೇಲಾಗುವ ಪರಿಣಾಮ ಏನಾಗುತ್ತದೆ? ಬರೀ ಚಪಾತಿನೇ ತಿಂತಾ ಇದ್ರೆ ಏನಾಗುತ್ತೆ? ಸೊ ದೇಹದ ಅಂಗಾಂಗಗಳ ದುರಸ್ತಿ ಕಾರ್ಯ ಸ್ಥಗಿತಗೊಳ್ಳುವುದಿಲ್ಲ ಅಂತ ಕೊಟ್ಟಿದ್ದಾರೆ. ದುರಸ್ತಿ ಕಾರ್ಯ ಸ್ಥಗಿತಗೊಳ್ಳುವುದಿಲ್ಲ. ಸೊ ಅರ್ಥ ಮಾಡ್ಕೊಳ್ತಾ ಹೋಗಿ. ಆಹಾರವು ಸರಿಯಾಗಿ ಜೀರ್ಣವಾಗುವುದಿಲ್ಲ, ಮಲಬದ್ಧತೆ ಉಂಟಾಗುತ್ತದೆ, ರೋಗಗಳಿಂದ ರಕ್ಷಣೆ ಸಿಗುತ್ತದೆ, ದೇಹದ ಬೆಳವಣಿಗೆ ಕುಂಠಿತವಾಗುವುದಿಲ್ಲ. ಸೊ ಬರೀ ಚಪಾತಿನೇ ತಿಂತಾ ಇದ್ರೆ ಬೆಳವಣಿಗೆ ಕುಂಠಿತ ಆಗುತ್ತೆ, ಆಗಲ್ಲ ಅಂತಲ್ಲ, ಆಗುತ್ತೆ. ಆ್ಯಂಡ್ ರಕ್ಷಣೆ ಸಿಗುತ್ತದೆ ಅಂತ ಕೊಟ್ಟಿದ್ದಾರೆ, ರಕ್ಷಣೆ ಡೆಫಿನೆಟಾಗಿ ಸಿಗೋದಿಲ್ಲ. ಆ್ಯಂಡ್ ದುರಸ್ತಿ ಕಾರ್ಯ ಸ್ಥಗಿತಗೊಳ್ಳುವುದಿಲ್ಲ ಅಂತ ಕೊಟ್ಟಿದ್ದಾರೆ. ದುರಸ್ತಿ ಮೀನ್ಸ್ ಆರೋಗ್ಯ ಹಾಳಾಗ್ತಕ್ಕಂಥದ್ದು ಆಗಿರುತ್ತೆ. ಬಟ್ ಇಲ್ಲಿ ಮೇಯ್ನ್ ಆನ್ಸರ್ ಯಾವುದಂದ್ರೆ ಆಹಾರವು ಸರಿಯಾಗಿ ಜೀರ್ಣವಾಗುವುದಿಲ್ಲ, ಮಲಬದ್ಧತೆ ಉಂಟಾಗುತ್ತದೆ. ಬರೀ ಚಪಾತಿನೇ ತಿಂತಾ ಇದ್ರೆ ನೀವು ಏನಾಗುತ್ತೆ? ಬರೀ ಚಪಾತಿನೇ ತಿಂತಾ ಇದ್ರೆ ಮಲಬದ್ಧತೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ. ನೆಕ್ಸ್ಟು, ಈ ಕೆಳಗಿನಲ್ಲಿ ಕಾರ್ಬೋಹೈಡ್ರೇಟ್ ಸಮೃದ್ಧ ಆಹಾರ ಪದಾರ್ಥವೆಂದರೆ ಯಾವುದು ಅಂತ ಕೇಳಿದರೆ ಮೀನು, ಸೋಯಾಬೀನ್, ಮೆಕ್ಕೆಜೋಳ, ಹಸಿರು ತರಕಾರಿಗಳು. ಸ್ನೇಹಿತರೆ, ಹಸಿರು ತರಕಾರಿಗಳು ಮೇನಾಗಿ ನೋಡ್ತಾ ಹೋದರೆ ವಿಟಮಿನಲ್ಲಿ ನೋಡ್ತಾ ಹೋಗ್ತೀವಿ. ಸೋಯಾಬೀನ್ ಮತ್ತು ಮೀನು ಬಂದು ಪ್ರೋಟೀನಲ್ಲಿ ನೋಡ್ತಾ ಹೋಗ್ತೀವಿ, ಪ್ರೋಟೀನ್ಸಲ್ಲಿ ಬರುತ್ತೆ. ಮೆಕ್ಕೆಜೋಳ ಬಂದು ಕಾರ್ಬೋಹೈಡ್ರೇಟ್ಸ್. ಸೊ ಆನ್ಸರ್ ಆಪ್ಷನ್ ಸಿ. ಮೊಳಕೆ ಕಾಳುಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಬರೆಯಿರಿ. ತಪ್ಪಾಗಿರ್ತಕ್ಕಂಥ ಹೇಳಿಕೆಯನ್ನು ಹಾರಿಸ್ಬೇಕು ನಾವು ಸ್ನೇಹಿತರಲ್ಲಿ. ಸೊ 24 ಗಂಟೆಗಳ ಕಾಲ ನೆನೆಸಿದ ಕಾಳುಗಳನ್ನು ಬಸಿದು ತೆಳುವಾದ ಬಟ್ಟೆಯಿಂದ ಸುತ್ತಿ ಇಟ್ಟು ಮಾರನೇ ದಿನ ನೋಡಿದಾಗ ಕಾಳುಗಳಿಂದ ಮೊಳಕೆಗಳೆಂಬ ಚಿಕ್ಕದಾದ ಬಿಳಿಯ ರಚನೆಗಳು ಹೊರ ಬಂದಿರ್ತವೆ. ಹೌದಲ್ವಾ? ಸೊ ಇದು ಮೊಳಕೆ ಕಟ್ಟಿರ್ತಕ್ಕಂಥದ್ದು. ಇನ್ನು 2 ಪಾಯಿಂಟ್ ಏನಿದೆ, ಮೊಳಕೆ ಕಾಳುಗಳು ಖನಿಜ ಮತ್ತು ವಿಟಮಿನ್ಗಳಿಂದ ಸಮೃದ್ಧವಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದು, ಅದು ಸರಿಯಾಗಿದೆ. ಆ್ಯಂಡ್ ಮೊಳಕೆ ಕಾಳುಗಳನ್ನು ತೊಳೆದು ಹಸಿಯಾಗಿ ತಿನ್ನಬಹುದು ಅಥವಾ ಬೇಯಿಸು ಸಹ ತಿನ್ನಬಹುದು. ಹೌದಲ್ವಾ? ಮೊಳಕೆ ಕಾಳನ್ನ ಹಸಿಯಾಗೂ ತಿನ್ಬಹುದು, ಬೇಯಿಸು ತಿನ್ನಬಹುದು. ಮೊಳಕೆ ಕಾಳುಗಳನ್ನು ಬೇಯಿಸದೆ ತಿನ್ನಬಾರದು ಅಂತ ಕೊಟ್ಟಿದ್ದಾರೆ. ಸೊ ಈ ಆಪ್ಷನು ತಪ್ಪಾಗುತ್ತೆ. ಯಾಕಂದರೆ ಬೇಯಿಸದೆ ತಿನ್ನಬಾರ್ದು ಅಂತಕ್ಕಂಥದ್ದು ಏನಿಲ್ಲ, ಬೇಯಿಸ್ಬಿಟ್ಟು ಸಹ ತಿನ್ಬೋದು. ನಾವು ಅದನ್ನು ರಾ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನು ನಾವು ಮೊಳಕೆನ ಹಸಿಯಾಗಿ ತಿಂತಕ್ಕಂಥದ್ದು ಆರೋಗ್ಯಕ್ಕೆ ಒಳ್ಳೆಯದು, ಉತ್ತಮ. ರಮೇಶನ ಬೆಳವಣಿಗೆ ಕುಂಠಿತವಾಗಿದ್ದು, ಮುಖ ಊದಿಕೊಂಡಿದ್ದು, ಕೂದಲಿನ ಬಣ್ಣ ಬದಲಾಗಿದೆ ಹಾಗೂ ಚರ್ಮರೋಗ ಮತ್ತು ಅತಿಸಾರದಿಂದ ನರಳುತ್ತಿದ್ದಾನೆ. ಇದು ಯಾವ ಪೋಷಕದ ಕೊರತೆಯ ಲಕ್ಷಣವಾಗಿರುತ್ತದೆ? ಸ್ನೇಹಿತರೆ, ಇಲ್ಲಿ ನಾವು ನೋಡ್ತಾ ಹೋದರೆ ಬೆಳವಣಿಗೆ ಕುಂಠಿತ ಅಂತ ಹೇಳಿದಾಗ ಮುಖ ಊದ್ಕೊಂಡಿರೋದು, ಕೂದಲಿನ ಬಣ್ಣ ಬದಲಾಗಿರ್ತಕ್ಕಂಥದ್ದು, ಚರ್ಮ ರೋಗ ಬರ್ತಕ್ಕಂಥದ್ದು, ಇದೆಲ್ಲ ಬರ್ತಕ್ಕಂಥದ್ದು, ಅತಿಸಾರದಿಂದ ನರಳ್ತಕ್ಕಂಥದ್ದು, ಇದೆಲ್ಲ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ಬಂದು ಪ್ರೋಟೀನ್ನ ಒಂದು ಕೊರತೆಯಿಂದ ಆಗ್ತಕ್ಕಂಥದ್ದು. ಆಪ್ಷನ್ ಎ, ಪ್ರೋಟೀನ್ ಕೊರತೆ. ನೆಕ್ಸ್ಟ್, ವಿಟಮಿನ್ ಮತ್ತು ಅವುಗಳ ಕೊರತೆಯಿಂದ ಬರುವಂಥ ರೋಗಗಳ ಸರಿಯಾದ ಹೊಂದಾಣಿಕೆಯನ್ನು ಕೊಟ್ಟಿದ್ದಾರೆ. ವಿಟಮಿನ್ ಎ ಕೊರತೆಯಿಂದ ರಕ್ತಹೀನತೆ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ರಕ್ತಹೀನತೆ ಅಂತಕ್ಕಂಥದ್ದಲ್ಲ, ವಿಟಮಿನ್ ಎ ಇಂದ ಬರ್ತಕ್ಕಂಥದ್ದು ಇರುಳುಗಣ್ಣು, ಅಂದರೆ ರಾತ್ರಿ ಕುರುಡು ಅಂತ ಹೇಳ್ತೀವಿ, ಇರುಳುಗಣ್ಣು ಅಥವಾ ರಾತ್ರಿ ಕುರುಡು. ಸೊ ನೈಟ್ ಬ್ಲೈಂಡ್ನೆಸ್ ಅಂತಕ್ಕಂಥದ್ದು ಬರುತ್ತೆ. ಸೊ ಹಾಗೆ ಇದು ತಪ್ಪಾಗಿದೆ. ವಿಟಮಿನ್ ಸಿ ಇಂದ ಬರ್ತಕ್ಕಂಥದ್ದು ಸ್ಕರ್ವಿ ರೋಗ, ಸ್ಕರ್ವಿ, ಸೊ ರಿಕೆಟ್ಸ್ ಅಲ್ಲ, ಇದು ತಪ್ಪಾಗಿದೆ. ವಿಟಮಿನ್ B1 ಅಂತ ಹೇಳಿದ್ರೆ ಬೆರಿ, ಇದು ಸರಿಯಾಗಿದೆ. ಬಟ್ ವಿಟಮಿನ್ ಡಿ ಇಂದ ಬರ್ತಕ್ಕಂಥದ್ದು ರಿಕೆಟ್ಸು, ಸ್ಕರ್ವಿ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 2 ಮಾತ್ರ ಸರಿ ಇದೆ. ಆಪ್ಷನ್ ಸಿ ಅಂದರೆ 2 ಮಾತ್ರ. ವಿಟಮಿನ್ ಬಿ ಇಂದ ಬೆರಿ ಬರ್ತಕ್ಕಂಥದ್ದು ಅದೊಂದು ಸರಿಯಾಗಿದೆ. ಬಳಕೆಯಾಗದ ಕಾರ್ಬೋಹೈಡ್ರೇಟ್ ದೇಹದಲ್ಲಿ ಈ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಏನು ನಮ್ಮ ಒಂದು ಬಾಡಿಗೆ ನಾವು ಪೋಷಕಾಂಶ ನ್ಯೂಟ್ರಿಯೆಂಟ್ಸ್ನ ತೊಗೊಳ್ತೀವೋ, ಸೊ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ನ ತೊಗೊಳ್ತೀವೋ, ಅದು ನಮ್ಮ ದೇಹ ಬಳಸ್ಕೊಳ್ಳಿಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಅದು ದೇಹದಲ್ಲಿ ಯಾವ ರೂಪದಲ್ಲಿ ಸಂಗ್ರಹಣೆ ಆಗುತ್ತದೆ? ಸೊ ಅದು ಬಂದು ಆಪ್ಷನ್ ಡಿ, ಕೊಬ್ಬಿನ ರೂಪ. ಅಂದರೆ ಅತಿಯಾದ ಆಹಾರ ನಾವೇನು ತೊಗೊಳ್ತೀವೋ ನಮ್ಮ ಬಾಡಿಯಲ್ಲಿ ಜೀರ್ಣ ಆಗಿಲ್ಲ ಅಂದರೆ ಅದು ಕೊಬ್ಬಿನ ರೂಪದಲ್ಲಿ ನಮ್ಮ ಬಾಡಿಯಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಸೊ ಹಾಗೆ ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಾವು ಊಟವನ್ನು ತಿನ್ನಬೇಕು, ಅದಕ್ಕೆ ತಕ್ಕಂತೆ ನಾವು ವ್ಯಾಯಾಮವನ್ನು ಸಹ ಮಾಡಬೇಕಾಗುತ್ತೆ. ತಿಂದಂಥ ಆಹಾರ ಜೀರ್ಣ ಆಗಲಿಲ್ಲ ಅಂದರೆ ಅತಿಯಾಗಿ ತಿಂತಾ ಹೋದರೆ ಬಾಡಿಲಿ ಕೊಬ್ಬು ಬೆಳ್ಕೊಂಡು ಅದು ಅನಾರೋಗ್ಯಕ್ಕೆ ಕಾರಣ ಆಗ್ತಕ್ಕಂಥದ್ದು ಸಹ ಆಗಿರುತ್ತೆ. ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಅವಶ್ಯಕವಾದ ಪ್ರೋಟೀನ್ ಇವುಗಳಲ್ಲಿ ಸಮೃದ್ಧವಾಗಿರುತ್ತದೆ. ದೇಹದ ಬೆಳವಣಿಗೆ ಬೇಕಾದಂಥ ಪ್ರೋಟೀನ್ಗಳು ಯಾವ ಒಂದು ಐಟಮಲ್ಲಿ ತುಂಬ ಇದೆ. ಅದು ಬಟಾಣಿ ಮತ್ತು ಮೀನು, ಅಕ್ಕಿ ಮತ್ತು ತುಪ್ಪ, ಮೆಕ್ಕೆಜೋಳ ಮತ್ತು ಮೊಟ್ಟೆ, ಸಜ್ಜೆ ಮತ್ತು ಗೆಣಸು ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಾವು ನೋಡ್ತಾ ಹೋದಾಗ ತುಪ್ಪ ಅಂತಕ್ಕಂಥದ್ದು ನಾವು ಪ್ರೋಟೀನಲ್ಲಿ ಬರೋದಿಲ್ಲ, ಕೊಬ್ಬು ಅದೊಂದು
ಲಿಪಿಡ್ಸಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮೆಕ್ಕೆಜೋಳ ಮತ್ತು ಮೊಟ್ಟೆ ಅಂತ, ಮೆಕ್ಕೆಜೋಳ ಬಂದು ನಮಗೆ ಕಾರ್ಬೋಹೈಡ್ರೇಟ್ಸಲ್ಲಿ ಬರುತ್ತೆ, ಸಜ್ಜೆ ಮತ್ತು ಗೆಣಸು ಬಂದು ವಿಟಮಿನ್ಸಲ್ಲಿ ಬರುತ್ತೆ. ಸೊ ಬಟಾಣಿ ಮತ್ತು ಮೀನಿಂದೆಯೋ ಇದು ಪ್ರೋಟೀನಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್, ಕುತ್ತಿಗೆಯಲ್ಲಿನ ಗ್ರಂಥಿಗಳು ಊದಿದಂತೆ ಕಾಣುತ್ತಿರುವ ವ್ಯಕ್ತಿಗೆ ನೀವು ನೀಡಬಹುದಾದ ಸರಿಯಾದ ಸೂಚನೆ ಎಂದರೆ ಏನು ಅಂತ ಕೇಳಿದರೆ, ಕುತ್ತಿಗೆಯಲ್ಲಿ ಗ್ರಂಥಿಗಳು ಊದಿದಂತೆ ಕಾಣಿರೋದನ್ನ ನಾವು ಗಳಗಂಡ ಅಂತ ಹೇಳ್ತೀವಿ ಸ್ನೇಹಿತರೆ. ಗಳಗಂಡ ರೋಗ ಅಂತ ಹೇಳ್ತೀವಿ. ಕತ್ತಿನ ಭಾಗ ಊದ್ಕೊಂಡಂಗೆ ಕಾಣಿಸ್ತಕ್ಕಂಥದ್ದು. ಈ ವ್ಯಕ್ತಿಗೆ ನೀವು ಸರಿಯಾಗಿ ನೀಡಬಹುದಾದ ಸೂಚನೆ ಅಂತ ಹೇಳಿದ್ರೆ, ಪರಿಸರದ ಮಣ್ಣು ಮತ್ತು ನೀರಿನಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿದ್ದು ಹಸಿರು ಸೊಪ್ಪುಗಳನ್ನು ಸೇವಿಸಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೊಡ್ತೀವ. ಅಥವಾ ಪರಿಸರದ ಮಣ್ಣು ಮತ್ತು ನೀರಿನಲ್ಲಿ ಕಬ್ಬಿಣದ ಅಂಶ ಕಡಿಮೆ ಇರುವುದರಿಂದ ಸಿಟ್ರಸ್ ಹಣ್ಣುಗಳನ್ನು ಸೇವಿಸಬೇಕು ಅಂತ ಕೊಡ್ತೀವ. ಅಥವಾ ಪರಿಸರದ ಮಣ್ಣು ಮತ್ತು ನೀರಿನಲ್ಲಿ ಅಯೋಡಿನ್ ಅಂಶ ಕಡಿಮೆ ಇದ್ದು ಸಮುದ್ರದ ಮೀನು, ಶುಂಠಿ, ಪಾಲಕ್ ಸೊಪ್ಪು ಸೇವಿಸಬೇಕು, ಹಣ್ಣು ತರಕಾರಿಗಳನ್ನು ಸೇವಿಸಬೇಕು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಗಳಗಂಡ ರೋಗ ಅಂತ ಹೇಳಿದಾಗ ಅಲ್ಲಿ ಮೇಯ್ನಾಗಿ ನೋಡ್ತಾ ಹೋದರೆ ಉಪ್ಪಿನ ಅಂಶ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಆ ಒಂದು ಗಳಗಂಡ ರೋಗ ಬರ್ತಕ್ಕಂಥದ್ದು. ಗಳಗಂಡ ರೋಗ ಸರಿ ಹೋಗ್ಬೇಕಂತ ಹೇಳಿದ್ರೆ ನೀರಿನಲ್ಲಿ ಅಯೋಡಿನ್ ಅಂಶ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಸಮುದ್ರದ ಮೀನು, ಶುಂಠಿ, ಪಾಲಕ್ ಸೊಪ್ಪನ್ನು ನಾವು ತಿನ್ನಬೇಕು. ಈ ಒಂದು ಗಳಗಂಡ ರೋಗಕ್ಕೆ ಇರ್ತಕ್ಕಂಥ ಒಂದು ಪರಿಹಾರ ಆಪ್ಷನ್ ಸಿ. ದುರ್ಬಲವಾದ ಮೂಳೆಗಳನ್ನು ಹೊಂದಿರುವ ವ್ಯಕ್ತಿಯ ದೇಹ ಹೆಚ್ಚು ಕ್ಯಾಲ್ಸಿಯಂ ಬಳಸಿಕೊಳ್ಳಬೇಕಾದರೆ ವೈದ್ಯರು ಸೂಚಿಸುವಂಥ ವಿಟಮಿನ್ ಯಾವುದು? ಸೊ ದುರ್ಬಲವಾದ ಮೂಳೆಗೆ ಸಂಬಂಧಪಟ್ಟಂತೆ ನಾವು ಯಾವುದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ನೋಡಿ ಮೂಳೆ ಎಲ್ಲಿ ಬರುತ್ತೆ ನಮಗೆ? ವಿಟಮಿನ್ ಸಿ ಅಂತ ಹೇಳಿದಾಗ ಸ್ನೇಹಿತರೆ, ವಿಟಮಿನ್ ಸಿ ಎಲ್ಲಿದೆ ಅಂತ ಹೇಳಿದ್ರೆ ಈ ಒಂದು ದವಡೆ ಅಂತ ಹೇಳ್ತೀವಿ, ಬಾಯಿಯಲ್ಲಿ ಬರ್ತಕ್ಕಂಥದ್ದು. ಇನ್ನು ವಿಟಮಿನ್ ಡಿ ಅಂತ ಹೇಳಿದ್ರೆ ಮೂಳೆಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು. ವಿಟಮಿನ್ ಎ ಬಂದು ಕಣ್ಣಿಗೆ ಸಂಬಂಧಪಟ್ಟಂಥದ್ದು. ಓಕೆ, ಸೊ ಹಾಗಾಗಿ ಇಲ್ಲಿ ಮೂಳೆ ಅಂತ ಹೇಳಿದ್ರೆ ವಿಟಮಿನ್ ಡಿ ಏನಿದೆಯೋ ಇದು ಆನ್ಸರ್ ಆಗುತ್ತೆ. ಆಪ್ಷನ್ ಬಿ, ವಿಟಮಿನ್ ಡಿ ಇರ್ತಕ್ಕಂಥ ಪದಾರ್ಥಗಳನ್ನು ತಿಂತಕ್ಕಂಥದ್ದು ಈ ಒಂದು ಮೂಳೆಗಳಿಗೆ ಸಂಬಂಧಪಟ್ಟಂತೆ ಒಂದು ಕಾಯಿಲೆಗೆ ಪರಿಹಾರ ಆಗಿರುತ್ತೆ. ಪಾನಿಪುರಿ, ಚಿಪ್ಸ್ ಮುಂತಾದ ಜಂಕ್ ಫುಡ್ಗಳನ್ನು ಹೆಚ್ಚಾಗಿ ಸೇವಿಸಬಾರದು. ಇವು ಏನು ಅಂತ ಕೇಳಿದರೆ, ಪಾನಿಪುರಿ, ಚಿಪ್ಸ್ ಇವೆಲ್ಲ ಜಂಕ್ ಫುಡ್. ಓಕೆ, ಇವುಗಳನ್ನು ಸೇವಿಸಬಾರ್ದು, ಅತಿಯಾಗಿ ಸೇವಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಪ್ರೋಟೀನ್ ಯುಕ್ತ ಆಹಾರಗಳು ಮಾತ್ರವಾಗಿವೆ, ರಕ್ಷಣಾತ್ಮಕ ಪೋಷಕಗಳು ಮಾತ್ರವಾಗಿವೆ. ಇವು ತುಂಬ ದುಬಾರಿ ಆಹಾರ ಪದಾರ್ಥಗಳು, ಕಡಿಮೆ ಪೋಷಕಾಂಶವುಳ್ಳ ಆಹಾರ ಪದಾರ್ಥಗಳು. ಸೊ ಪ್ರೋಟೀನ್ ಯುಕ್ತ ಆಹಾರ ಪದಾರ್ಥಗಳು ಖಂಡಿತ ಅಲ್ಲ, ಆ್ಯಂಡ್ ರಕ್ಷಣಾತ್ಮಕ ಪೋಷಕಗಳಿಗೂ ಬರಲ್ಲ, ಆ್ಯಂಡ್ ಇವು ತುಂಬ ದುಬಾರಿ, ಹಾಗಾಗಿ ಇದನ್ನ ಸೇವಿಸಬಾರ್ದು ಅಂತಕ್ಕಂಥದ್ದು ಅಲ್ಲ. ಕಡಿಮೆ ಪೋಷಕಾಂಶಗಳುಳ್ಳ ಆಹಾರ ಪದಾರ್ಥಗಳು ಇವಾಗಿರುತ್ತೆ. ಪಾನಿಪುರಿ, ಚಿಪ್ಸ್ ಅಂತಕ್ಕಂಥದ್ದು ಕಡಿಮೆ ಪೋಷಕಾಂಶವನ್ನು ಹೊಂದಿರತಕ್ಕಂಥದ್ದು ಮತ್ತು ಬಾಡಿಗೆ ಇವು ಅನಾನುಕೂಲವನ್ನು ಉಂಟು ಮಾಡ್ತಕ್ಕಂಥ ಒಂದು ಆಹಾರ ಪದಾರ್ಥಗಳಾಗಿರುತ್ತೆ. ಇವುಗಳನ್ನ ತಿನ್ನೋದ್ರಿಂದ ಸ್ಥೂಲಕಾಯ ಅಂತಕ್ಕಂಥದ್ದು ಬಾಡಿಗೆ ಬರ್ತಕ್ಕಂಥದ್ದು. ಮೊಳಕೆ ಕಟ್ಟಿದ ಹುರುಳಿಕಾಳು, ಹೆಸರು ಕಾಳುಗಳಲ್ಲಿ ಸಮೃದ್ಧವಾಗಿರುವಂಥ ಪೋಷಕಾಂಶ ಯಾವುದು? ಸರಳ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಖನಿಜಗಳು ಮತ್ತು ಲಿಪಿಡ್ಗಳು. ಮೊಳಕೆ ಕಟ್ಟಿದ ಹುರುಳಿಕಾಳು, ಹೆಸರು ಕಾಳಲ್ಲಿ ಸಮೃದ್ಧವಾದಂತಹ ಒಂದು ಪೋಷಕಾಂಶ ಅಂತ ಹೇಳಿದ್ರೆ ಅದು ಬಂದು ಆನ್ಸರ್ ಆಪ್ಷನ್ ಸಿ, ಖನಿಜಗಳು. ಏಕದಳ ಧಾನ್ಯಗಳಾದ ರಾಗಿ, ಅಕ್ಕಿ, ರಾಗಿ, ಜೋಳ, ಗೋಧಿ ಮುಂತಾದ ಆಹಾರ ಪದಾರ್ಥಗಳಲ್ಲಿ ಸಮೃದ್ಧವಾಗಿರೋ ಪೋಷಕಾಂಶ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ, ಪ್ರೋಟೀನ್, ಜೀವಸತ್ವಗಳು, ಖನಿಜಗಳು, ಲಿಪಿಡ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಆನ್ಸರ್ ಆಪ್ಷನ್ ಡಿ, ಕಾರ್ಬೋಹೈಡ್ರೇಟ್ಸ್. ಓಕೆ, ಸೊ ಏನು ಕೊಟ್ಟಿದ್ದಾರೆ ಕ್ವಶನ್? ರಾಗಿ, ಅಕ್ಕಿ, ಜೋಳ, ಗೋಧಿ ಏಕದಳ ಧಾನ್ಯಗಳು ಏನು ಬರುತ್ತೋ ಇದೆಲ್ಲ ನಾವು ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ರಾಗಿ, ಸಜ್ಜೆ, ನವಣೆ, ಆರ್ಕ ಮುಂತಾದ ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಹೆಚ್ಚಾಗಿರುವುದರಿಂದ ನಾರಿನಾಂಶದ ಆಹಾರವನ್ನು ಸೇವಿಸುವುದು ಅತ್ಯವಶ್ಯಕವಾಗಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಸ್ನೇಹಿತರೆ, ನಾರಿನಾಂಶ ಜಾಸ್ತಿ ಇರ್ತಕ್ಕಂಥದ್ರಿಂದ ನಮ್ಮ ಒಂದು ದೇಹಕ್ಕೆ ಆಗ್ತಕ್ಕಂಥ ಅನುಕೂಲ ಅಂತ ಹೇಳಿದ್ರೆ ಪಚನ ಕ್ರಿಯೆಗೆ ಸಹಕರಿಸಿ ಮಲಬದ್ಧತೆಯನ್ನು ನಿವಾರಿಸುವುದು, ಇದು ಸರಿಯಾಗಿರ್ತಕ್ಕಂಥದ್ದು. ಪಚನ ಕ್ರಿಯೆಗೆ ಅಂದ್ರೆ ನಾವೇನು ಜೀರ್ಣ ತಿನ್ನಂತ ಆಹಾರ ಜೀರ್ಣ ಆಗಬೇಕು ಅದನ್ನ ಮಲಬದ್ಧತೆಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು ನಾರಿನಾಂಶ ಒಂದು ಆಹಾರದಿಂದ ಆಗಿರುತ್ತೆ. ನೆಕ್ಸ್ಟ್, ನಾವು ಸೇವಿಸುವ ಆಹಾರದಲ್ಲಿನ ಪ್ರಮುಖ ಪೋಷಕ ಇದಾಗಿದೆ: ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್,
ಪ್ರೋಟೀನ್ಸ್, ವಿಟಮಿನ್ಸ್ ಮತ್ತು ಖನಿಜಗಳು. ಸೊ ಆಲ್ಮೋಸ್ಟ್ ನಾವು ಎಲ್ಲನೂ ಸಹ ಸೇವನೆ ಮಾಡ್ತೀವಿ. ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಲಿಪಿಡ್ಸ್ ಆಗಿರ್ಬೋದು, ಪ್ರೋಟೀನ್ಸ್, ವಿಟಮಿನ್ ಮತ್ತು ಖನಿಜಗಳು ಎಲ್ಲನೂ ತೊಗೊಳ್ತೀವಿ. ಅದರ ಪ್ರಮುಖ ಪೋಷಕಾಂಶ ಅಂತ ಹೇಳಿದ್ರೆ ಅದು ಕಾರ್ಬೋಹೈಡ್ರೇಟ್ಸ್. ಅದನ್ನೇ ತುಂಬಾ ತೊಗೊಳ್ತಕ್ಕಂಥ. ಈಗ ಏನು ನೋಡಿದ್ವಿ ನಾವು, ಏಕದಳ ಆಗಿರ್ಬೋದು ಅಥವಾ ಸಿರಿಧಾನ್ಯ ಆಗಿರ್ಬೋದು. ಸೊ ಆಲ್ಮೋಸ್ಟ್ ನಾವು ಪ್ರತಿನಿತ್ಯ ಸೇವನೆ ಮಾಡ್ತಕ್ಕಂಥ ಅತಿ ಹೆಚ್ಚಾಗಿ ನಾವು ತೊಗೊಳ್ತಕ್ಕಂಥದ್ದು ಅದು ಕಾರ್ಬೋಹೈಡ್ರೇಟ್ಸ್ ಆಗುತ್ತೆ. ಆಪ್ಷನ್ ಎ. ಈ ಕೆಳಗಿನಲ್ಲಿ ನಾರಿನಾಂಶವಿರುವ ಪದಾರ್ಥ ಯಾವುದು ಅಂತ ಕೇಳಿದರೆ ಬೆಣ್ಣೆ, ಮಾಂಸ, ಅಕ್ಕಿ, ನುಗ್ಗೆಕಾಯಿ. ಸೊ ನಾರಿನಾಂಶ ನಮ್ಮ ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ಪಚನ ಕ್ರಿಯೆಯಲ್ಲಿ ಸಹಕಾರಿಯಾಗ್ತಕ್ಕಂಥ ಒಂದು ಅಂಶ ಆಗಿರುತ್ತೆ ಸ್ನೇಹಿತರೆ. ಈ ನಾರಿನಾಂಶ ಇರ್ತಕ್ಕಂಥ ಮೇನ್ ಪದಾರ್ಥ ಅಂತ ಹೇಳಿದ್ರೆ ಅದು ಬಂದು ಆಪ್ಷನ್ ಡಿ, ನುಗ್ಗೆಕಾಯಿ. ಆಪ್ಷನ್ ಡಿ ಆಗಿರುತ್ತೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇದು ಬಂದು 6th ಸ್ಟ್ಯಾಂಡರ್ಡು ಆಹಾರಕ್ಕೆ ಸಂಬಂಧಪಟ್ಟಂಥ ಒಂದು ಚಾಪ್ಟರ್ ಆಗಿರುತ್ತೆ. ಐ ಹೋಪ್ ನಿಮಗೆ ಇವೆಲ್ಲ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.